ಪಾಕಿಸ್ತಾನ ನಿಜವಾಗಿಯೂ ಭಾರತೀಯ ಜೆಟ್ಗಳನ್ನು ಹೊಡೆದುರುಳಿಸಿದ್ಯಾ? ಬಹಳ ದಿನಗಳಿಂದ ನಿರಾಕರಿಸ್ತಾ ಬಂದಿದ್ದನ್ನು ಭಾರತೀಯ ಸೇನೆ ಈಗ ದೃಢಪಡಿಸಿದ್ಯಾ? ಜನರಲ್ ಅನಿಲ್ ಚೌಹಾಣ್ ಅವರ ಹೇಳಿಕೆ ಆಪರೇಷನ್ ಸಿಂಧೂರ್ ಸುತ್ತ ಇರುವ ನಿರೂಪಣೆಗೆ ಪ್ರಮುಖ ತಿರುವಾಗಿದೆಯಾ? ಬಹು ಜೆಟ್ಗಳನ್ನು ಹೊಡೆದುರುಳಿಸಿದ್ರೆ ನಿಖರವಾದ ಸಂಖ್ಯೆಯ ಬಗ್ಗೆ ಇನ್ನೂ ಅಸ್ಪಷ್ಟತೆ ಯಾಕೆ? ಏನನ್ನ ಮರೆಮಾಚೋಕೆ ಯತ್ನಿಸಲಾಗ್ತಾ ಇದೆ? ಈ ಒಪ್ಪಿಕೊಳ್ಳುವಿಕೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿನ ನಿರ್ಣಾಯಕ ವೈಫಲ್ಯವನ್ನ ಹೇಳುತ್ತಾ? ಭಾರತದ ಅತ್ಯಾಧುನಿಕ ದುಬಾರಿ ಯುದ್ಧ ವಿಮಾನ ರಫೇಲ್ ಅನ್ನೇ ಹೊಡೆದುರುಳಿಸಲಾಯ್ತಾ? ಸೇನಾ ಮುಖ್ಯಸ್ಥರ ಈ ಹೇಳಿಕೆ ಭಾರತ ಸರ್ಕಾರ ಮತ್ತು ಮಿಲಿಟರಿ ಮೇಲೆ ಉಂಟು ಮಾಡುವ ಪರಿಣಾಮಗಳೇನು? ಆಪರೇಷನ್ ಸಿಂಧೂರ್ ಬಗ್ಗೆ ಇನ್ನೂ ಎಷ್ಟು ವಿಷಯಗಳನ್ನ ಜನರಿಂದ ಮರೆಮಾಚಲಾಗಿದೆ? ಸೇನಾ ಪಡೆಗಳ ಮುಖ್ಯಸ್ಥರ ಮಹತ್ವದ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಪಾಕಿಸ್ತಾನ ಭಾರತೀಯ ಜೆಟ್ಗಳನ್ನು ಹೊಡೆದುರುಳಿಸಿದೆ ಅಂತ ಭಾರತದ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಂದರೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಒಪ್ಪಿಕೊಂಡಿದ್ದಾರೆ. ಬ್ಲೂಮ್ಬರ್ಗ್ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಅವರು ಜೆಟ್ಗಳ ಸಂಖ್ಯೆಯನ್ನು ಬಹಿರಂಗಪಡಿಸಲಿಲ್ಲ. 6 ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅನ್ನೋದನ್ನು ಅವರು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಎಷ್ಟು ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅನ್ನೋದರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಎಷ್ಟು ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅನ್ನೋ ಪ್ರಶ್ನೆಯನ್ನ ಅವರು ಮುಖ್ಯ ಅಂತ ಪರಿಗಣಿಸಲಿಲ್ಲ. ವಿಮಾನಗಳನ್ನು ಹೊಡೆದುರುಳಿಸಿದ ನಂತರ ನಾವು ನಮ್ಮ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡಿದ್ವಿ, ಅವುಗಳನ್ನು ಸರಿಪಡಿಸಿದ್ದೀವಿ ಮತ್ತು 2 ದಿನಗಳ ನಂತರ ಎಲ್ಲಾ ಜೆಟ್ಗಳನ್ನು ಮತ್ತೆ ಹಾರಿಸಿದ್ದೇವೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಒಳಗೆ ಪ್ರವೇಶಿಸಿ ದಾಳಿ ಮಾಡಿದ್ದೇವೆ ಅನ್ನೋ ಅಂಶದ ಬಗ್ಗೆ ಅವರು ಹೆಚ್ಚು ಒತ್ತನ್ನು ನೀಡಿದ್ರು. ಹಾಗಾದ್ರೆ ಆ 2 ದಿನಗಳಲ್ಲಿ ಏನಾಯ್ತು? ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸರಿಪಡಿಸುವ ಸಮಯದಲ್ಲಿ ಏನ್ ನಡೀತಾ ಇತ್ತು? ನಮ್ಮ ವಾಯುಪಡೆ ಏನ್ ಮಾಡ್ತಾ ಇತ್ತು? ಅವರ ಈ ಸಂದರ್ಶನವನ್ನ ಯಾರಾದರೂ ಎಚ್ಚರಿಕೆಯಿಂದ ಗಮನಿಸಿದ್ರೆ ಆ 2 ದಿನಗಳಲ್ಲಿ ಏನಾಯ್ತು ಅಂತ ತಿಳಿಯೋಕೆ ಅವರು ಬಯಸ್ತಾರೆ. ಜೆಟ್ ವಿಮಾನವನ್ನ ಹೊಡೆದುರುಳಿಸಿದ ತಕ್ಷಣದ ಪರಿಣಾಮವೇನು? ಯಾವ ರೀತಿಯ ಅಪಾಯ ಕಾಣಿಸ್ಕೊಳ್ಳೋಕೆ ಪ್ರಾರಂಭಿಸಿತು? ಪಾಕಿಸ್ತಾನ ಯಾವುದೇ ಭಾರತೀಯ ಜೆಟ್ ಅನ್ನ ಹೊಡೆದುರುಳಿಸಿದೆಯಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನೀವು ಖಚಿತಪಡಿಸ್ತೀರಾ ಅಂತ ಬ್ಲೂಮ್ಬರ್ಗ್ ಟಿವಿಗಾಗಿ ಸಂದರ್ಶನ ನಡೆಸಿದ ಪತ್ರಕರ್ತೆ ಹಸ್ಲಿಂಡಾ ಅಮೀನ್ ಕೇಳ್ತಾರೆ. ಅದಕ್ಕೆ ಚೌಹಾಣ್ ಜೆಟ್ ಅನ್ನ ಹೊಡೆದುರುಳಿಸಲಾಗಿದೆಯೇ ಅನ್ನೋದು ಮುಖ್ಯ ಅಲ್ಲ, ಬದಲಿಗೆ ಅದನ್ನ ಯಾಕೆ ಹೊಡೆದುರುಳಿಸಲಾಗಿದೆ ಅನ್ನೋದು ಪ್ರಶ್ನೆ ಅಂತ ಭಾವಿಸೋದಾಗಿ ಹೇಳ್ತಾರೆ. ಯಾವುದೇ ಜೆಟ್, ಕನಿಷ್ಠ 1 ಜೆಟ್ ಅನ್ನ ಹೊಡೆದುರುಳಿಸಲಾಗಿದೆಯೇ ಅನ್ನೋ ಪ್ರಶ್ನೆಯನ್ನ ಅಮೀನ್ ಕೇಳ್ತಾರೆ. ಹೌದು, ಅವುಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಜನರಲ್ ಅನಿಲ್ ಚೌಹಾಣ್ ಹೇಳ್ತಾರೆ. ಯಾವ ತಾಂತ್ರಿಕ ದೋಷ ಸಂಭವಿಸಿದೆ ಅಂತ ನಮಗೆ ಅರ್ಥವಾಗೋದು ಒಳ್ಳೆಯದು. ನಾವದನ್ನ ಸರಿಪಡಿಸಿದ್ದೇವೆ ಮತ್ತು 2 ದಿನಗಳ ನಂತರ ನಾವು ನಮ್ಮ ಎಲ್ಲ ಜೆಟ್ಗಳನ್ನ ಹಾರಿಸಿದ್ದೇವೆ ಮತ್ತು ದೂರದ ಗುರಿಯನ್ನ ಹೊಂದಿದ್ದೇವೆ ಅಂತ ಚೌಹಾಣ್ ಹೇಳ್ತಾರೆ. ಪಾಕಿಸ್ತಾನ 6 ವಿಮಾನಗಳನ್ನ ಹೊಡೆದುರುಳಿಸಿದೆ ಅಂತ ಹೇಳಿದೆ ಅಂತ ಪತ್ರಕರ್ತೆ ಹಸ್ಲಿಂಡಾ ಗಮನ ಸೆಳೆತಾರೆ. ಅದು ಸಂಪೂರ್ಣವಾಗಿ ತಪ್ಪು ಮತ್ತು ಅದು ಮುಖ್ಯ ಅಲ್ಲ ಅಂತ ಚೌಹಾಣ್ ಹೇಳ್ತಾರೆ. ಅವುಗಳನ್ನ ಯಾಕೆ ಹೊಡೆದುರುಳಿಸಲಾಗಿದೆ ಮತ್ತು ನಂತರ ನಾವು ಏನ್ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಂತ ಅವರು ಅಲ್ಲಿ ಹೇಳಿದ್ದಾರೆ. ಭಾರತದ ಜೆಟ್ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಅನ್ನೋ ಮಾಹಿತಿ ವಿದೇಶಿ ನೆಲದಿಂದ ಬರ್ತಿದೆ. ಅದು ಸಿಂಗಾಪುರದಿಂದ ಬರ್ತಾ ಇದೆ. ಟಿಎಂಸಿ ಸಂಸದೆ ಮತ್ತು ಮಾಜಿ ಪತ್ರಕರ್ತೆ ಸಾಗರಿಕಾ ಘೋಷ್ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದರ ಬಗ್ಗೆ ಯಾಕೆ ವರದಿ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ಭಾರತದ ಸಂಸತ್ತಿನ ಮೂಲಕ ಮಾಹಿತಿಯನ್ನ ಭಾರತೀಯ ಮಾಧ್ಯಮಗಳೊಂದಿಗೆ ಹಂಚಿಕೊಳ್ಳಬೇಕು. ಆದರೆ ಭಾರತದ ಮಡಿಲ ಮೀಡಿಯಾಗಳು ಈ ಪ್ರಶ್ನೆ ಬಗ್ಗೆ ಮೌನವಾಗಿವೆ. ಅವೆಂದಿಗೂ ಕೇಳುವ ಧೈರ್ಯವನ್ನೇ ತೋರಿಸಲಿಲ್ಲ. ಈ ಬಗ್ಗೆ ವರದಿ ವಿದೇಶಿ ಮಾಧ್ಯಮಗಳಲ್ಲೇ ಬರ್ತಾ ಇತ್ತು. ಪೂರ್ಣ ಉತ್ತರ ಸಿಗದೇ ಇದ್ರೂ ಅಂತಹ ವರದಿಗಳ ಕಾರಣದಿಂದಾಗಿ ಈ ಬಗ್ಗೆ ಮೌನ ಮುರಿಯಲಾಗಿದೆ. ಬ್ಲೂಮ್ಬರ್ಗ್ ಅನ್ನು ಹೊರತುಪಡಿಸಿ ಅನಿಲ್ ಚೌಹಾಣ್ ಅವರು ರಾಯ್ಟರ್ಸ್ಗೂ ಕೂಡ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಆರಂಭಿಕ ಹಂತದಲ್ಲಿ ಕೆಲ ನಷ್ಟಗಳು ಸಂಭವಿಸಿದ್ವು, ಆದರೆ ಅದರ ಲೆಕ್ಕ ಅಪ್ರಸ್ತುತ ಅಂತ ಹೇಳಿದ್ದಾರೆ. ಆ ನಷ್ಟಗಳು ಯಾಕೆ ಸಂಭವಿಸಿದ್ವು ಮತ್ತು ನಂತರ ನಾವು ಏನ್ ಮಾಡಿದ್ವಿ ಅನ್ನೋದನ್ನ ನೋಡಬೇಕು ಅಂತ ಹೇಳಿದ್ದಾರೆ. ನಾವು ತಂತ್ರಗಾರಿಕೆಯನ್ನು ಸುಧಾರಿಸಿದ್ವಿ ಮತ್ತು ಮೇ 7 ಮತ್ತು 8ರಂದು ಮತ್ತೆ ಕಾರ್ಯಾಚರಣೆ ನಡೆಸಲಾಯಿತು. ಮೇ 10ರಂದು ದೊಡ್ಡ ಸಂಖ್ಯೆಯಲ್ಲಿ ಒಳ ಪ್ರವೇಶಿಸಿದ್ವಿ. ಪಾಕಿಸ್ತಾನದ ವಾಯು ರಕ್ಷಣೆ ದಾಟಿ ಯಾವುದೇ ಅಡೆತಡೆ ಇಲ್ಲದೆ ದಾಳಿಗಳನ್ನು ನಡೆಸಲಾಯಿತು ಅಂತ ಹೇಳಿದ್ದಾರೆ. ರಾಯ್ಟರ್ಸ್ಗೆ ಅವರು ನೀಡಿದ ಉತ್ತರ ಬ್ಲೂಮ್ಬರ್ಗ್ಗೆ ಕೊಟ್ಟದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಈಗ ಪ್ರಶ್ನೆ, ಆ 2 ದಿನಗಳಲ್ಲಿ ಏನಾಯಿತು? ಜೆಟ್ ಬಿದ್ದಾಗ ಏನಾಯಿತು ಅನ್ನೋದು. ಸಿಡಿಎಸ್ ಅವರ ಸಂದರ್ಶನದ ಪ್ರಕಾರ ಭಾರತೀಯ ವಾಯುಪಡೆ 2 ದಿನಗಳವರೆಗೆ ಹಾರಾಟವನ್ನ ನಡೆಸಲಿಲ್ಲ. ಅವರು ರಫೇಲ್ ಬಗ್ಗೆ ಮಾತನಾಡ್ತಿದ್ದಾರಾ ಅಥವಾ ಅಲ್ವಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಅಂತ ರಕ್ಷಣಾ ತಜ್ಞ ಸುಶಾಂತ್ ಸಿಂಗ್ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ರಕ್ಷಣಾ ಮುಖ್ಯಸ್ಥರು ಸಿಂಗಾಪುರದಲ್ಲಿ ಈ ಸಂದರ್ಶನ ನೀಡಿದ್ದಾರೆ. ಶಾಂಗ್ರಿಲಾ ಸಂವಾದದಲ್ಲಿ ಮಾತನಾಡೋಕೆ ಹೋಗಿದ್ದ ಸಂದರ್ಭದಲ್ಲಿ ನೀಡಿದ್ದ ಸಂದರ್ಶನ ಅದು. ದಿ ಹಿಂದೂ ಪತ್ರಿಕೆಯ ಪತ್ರಕರ್ತೆ ಸುಹಾಸಿನಿ ಹೈದರ್ ಎಕ್ಸ್ನಲ್ಲಿ ಬರೆದಿರುವ ಪ್ರಕಾರ
ಭಾರತದ ಜೆಟ್ ಯಾಕೆ ಬಿದ್ದಿದೆ ಅನ್ನೋದನ್ನ ಸೇನೆ ನೋಡೋದು ಮುಖ್ಯ ಅಂತ ಸಿಡಿಎಸ್ ಹೇಳ್ತಾರೆ. ಸರ್ಕಾರ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದು ಈಗ ಅಗತ್ಯವಾಗಿದೆ. ಅದರ ಬಗ್ಗೆ ವರದಿ ಮಾಡುವ ಪತ್ರಕರ್ತರನ್ನ ಗುರಿಯಾಗಿಸೋದನ್ನ, ಟ್ರೋಲ್ಗಳನ್ನ ನಿಲ್ಲಿಸಬೇಕಿದೆ. ದಿ ಹಿಂದೂ ಪತ್ರಿಕೆಯ ಪತ್ರಕರ್ತೆ ವಿಜೇತಾ ಸಿಂಗ್ ಮೇ 8ರಂದು ಆಪರೇಷನ್ ಸಿಂಧೂರ್ ಮರುದಿನ ಬೆಳಿಗ್ಗೆ ವಿಮಾನಗಳ ಅವಶೇಷಗಳ ಚಿತ್ರವನ್ನು ಹಂಚಿಕೊಂಡಾಗ ಎಲ್ಲರೂ ಅವ್ರ ಮೇಲೆ ದಾಳಿ ಮಾಡಿದ್ರು. ವಿಜೇತಾ ಸಿಂಗ್ ಆ ಚಿತ್ರಗಳನ್ನ ಡಿಲೀಟ್ ಮಾಡಿದ್ರು. ವಿಜೇತಾ ಸಿಂಗ್ ಅವರ ಮೇಲೆ ಟ್ರೋಲ್ಗಳು ಎಷ್ಟು ಮಟ್ಟಿಗೆ ದಾಳಿ ಮಾಡಿದ್ವು ಅಂತಂದ್ರೆ ಅನೇಕ ಪತ್ರಕರ್ತರು ಆ ಸುದ್ದಿಯಿಂದಾನೇ ಹಿಂದೆ ಸರಿದ್ರು. ದಿ ಹಿಂದೂ ಪತ್ರಿಕೆ ಕೂಡ ವಿಷಾದ ವ್ಯಕ್ತಪಡಿಸಿ ಆ ವರದಿಯನ್ನ ತೆಗೆದುಹಾಕ್ತು. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾದ ಭಾರತೀಯ ವಿಮಾನದ ಕುರಿತು ನಮ್ಮ ಮೊದಲ ಪೋಸ್ಟ್ ಅನ್ನ ನಾವು ಅಳಿಸಿದ್ದೇವೆ ಅಂತ ದಿ ಹಿಂದೂ ಬರೆದಿದೆ. ಭಾರತ ಯಾವುದೇ ಅಧಿಕೃತ ಮಾಹಿತಿಯನ್ನ ಕೊಟ್ಟಿಲ್ಲ, ಅದಕ್ಕಾಗಿಯೇ ಅದನ್ನ ತೆಗೆದುಹಾಕಿದ್ದೀವಿ ಅಂತ ಹೇಳಿದೆ. ಈಗ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರೇ ಜೆಟ್ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಭಾರತದ ಎಷ್ಟು ಜೆಟ್ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅನ್ನೋದರ ಬಗ್ಗೆ ಅನಿಲ್ ಚೌಹಾಣ್ ಏನನ್ನೂ ಹೇಳಿಲ್ಲ. ಬದಲಾಗಿ 6 ಭಾರತೀಯ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳ್ತಿದೆಯಲ್ಲ ಅಂತ ಕೇಳಿದಾಗ ಅದನ್ನ ನಿರಾಕರಿಸಿದ್ದಾರೆ. ಸಂಖ್ಯೆ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅವರು ಇನ್ನೂ ಸಂಖ್ಯೆಯ ಬಗ್ಗೆ ಖಚಿತವಾಗಿ ಅಥವಾ ಅಂತಿಮವಾಗಿ ಏನನ್ನೂ ಹೇಳಿಲ್ಲ. ಅವ್ರ ಸಂಖ್ಯೆಯನ್ನು ಯಾಕೆ ಹೇಳಲಿಲ್ಲ? ಆಪರೇಷನ್ ಸಿಂಧೂರ್ ನಂತರ ಸಂಖ್ಯೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಿವೆ. ಸಿಡಿಎಸ್ ಜನರಲ್ ಚೌಹಾಣ್ 6 ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಹೇಳಿಲ್ಲ. 6 ವಿಮಾನ ಹೊಡೆದುರುಳಿಸಿದ ಸುದ್ದಿ ಸಂಪೂರ್ಣವಾಗಿ ತಪ್ಪು ಅಂತ ಅವರು ಹೇಳಿದ್ದಾರೆ. ಎಷ್ಟು ಜೆಟ್ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಜೆಟ್ ಅನ್ನ ಹೊಡೆದುರುಳಿಸಲಾಗಿದೆ ಅಂತ ಮಾತ್ರ ಅವರು ಹೇಳಿದ್ರು. ಮೇ 30ರಂದು ಪತ್ರಕರ್ತ ಆದೇಶ್ ರಾವಲ್ ಅವರ ಪಾಡ್ಕಾಸ್ಟ್ ನಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ 5 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿದ್ರು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಮ್ಮ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಹೇಳಿರುವ ಬಗ್ಗೆ ಅವರನ್ನ ಕೇಳಲಾಯಿತು. ಅದಕ್ಕೆ ಪ್ರತಿಕ್ರಿಯೆಯಾಗಿ 5 ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಸ್ವಾಮಿ ಹೇಳ್ತಾರೆ. ಚೀನಾದ ವಿಮಾನಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಭಾರತೀಯ ವಿಮಾನಗಳನ್ನ ಹೊಡೆದುರುಳಿಸಿದೆ ಅಂತ ಹೇಳಿದ್ದಾರೆ. ಅವರು ಚೀನಾದ ವಿಮಾನಗಳನ್ನ ಹೊಗಳ್ತಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಹೇಳುವಂತೆ ರಫೇಲ್ ನಮ್ಮ ದೇಶಕ್ಕೆ ಸಾಕಾಗೋದಿಲ್ಲ. ಅದರಲ್ಲಿ ಭ್ರಷ್ಟಾಚಾರ ನಡೆದಿರೋದು ಬೇರೆ ವಿಷಯ. ಪ್ರಧಾನಿ ಮೋದಿ ಇರುವಾಗ ಅದನ್ನ ತನಿಖೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಸಿಡಿಎಸ್ ಜನರಲ್ ಚೌಹಾಣ್ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಎಷ್ಟು ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಯಾವ ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಕೂಡ ಸ್ಪಷ್ಟ ಆಗಿಲ್ಲ. ಒಂದೇ ಒಂದು ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿಲ್ಲ ಅಂತ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿಗಿಂತ ಮೊದಲು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಫೇಲ್ ವಿಮಾನದ ಹೆಸರನ್ನ ತೆಗೆದುಕೊಳ್ಳುವ ಮೂಲಕ ಪ್ರಶ್ನೆಗಳನ್ನ ಎತ್ತಿದ್ರು. ಆದರೆ ಮಾಧ್ಯಮಗಳು ಈ ಸುದ್ದಿಯನ್ನ ಹೆಚ್ಚಾಗಿ ಪ್ರಸಾರ ಮಾಡಲಿಲ್ಲ. ಮೇ 17ರಂದು ರಾಹುಲ್ ಗಾಂಧಿ ಮೊದಲ ಬಾರಿಗೆ ಟ್ವೀಟ್ ಮಾಡಿದ್ರು. ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಾಗ ಅದರ ಬಗ್ಗೆ ಪಾಕಿಸ್ತಾನಕ್ಕೆ ತಿಳಿಸಲಾಯಿತು ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿಕೆ ನೀಡಿದ್ರು. ಅವರ ಹೇಳಿಕೆಯನ್ನು ಪ್ರಶ್ನಿಸಿದ ರಾಹುಲ್, ನಮ್ಮ ದಾಳಿಯ ಆರಂಭದ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುವುದು ಅಪರಾಧ ಅಂತ ಟ್ವೀಟ್ ಮಾಡಿದ್ರು. ವಿದೇಶಾಂಗ ಸಚಿವರು ಭಾರತ ಸರ್ಕಾರ ಇದನ್ನ ಮಾಡಿದೆ ಅಂತ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಯಾರು ಅನುಮತಿ ಕೊಟ್ಟರು? ಇದರಿಂದ ವಾಯುಪಡೆ ಎಷ್ಟು ವಿಮಾನಗಳನ್ನ ಕಳ್ಕೊಳ್ತು ಅಂತ ರಾಹುಲ್ ಕೇಳಿದ್ರು. ನಂತರ ಜೈಶಂಕರ್ ಅದನ್ನ ನಿರಾಕರಿಸಿದ್ರು ಮತ್ತು ದಾಳಿಯ ಅರ್ಧ ಗಂಟೆಯ ನಂತರ ಮಾಹಿತಿಯನ್ನ ಕೊಡಲಾಗಿದೆ ಅಂತ ಹೇಳಿದ್ರು. ಆದರೆ ಯಾವ ವಿಮಾನ ಬಿತ್ತು, ಎಷ್ಟು ವಿಮಾನಗಳು ಬಿದ್ವು, ಇದಕ್ಕೆ ಯಾವುದೇ ಉತ್ತರ ಇಲ್ಲ. ರಫೇಲ್ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಮಾನಗಳನ್ನ ಹೊಡೆದುರುಳಿಸಿದ ಬಗ್ಗೆ ಚರ್ಚೆಗಳು ಮತ್ತು ಸುದ್ದಿಗಳು ಆಗಾಗ ಬೇರೆ ಕಡೆಯಿಂದ ಬರ್ತಿವೆ. ರಫೇಲ್ ಕಾರಣದಿಂದಾಗಿ ಪಾಶ್ಚಿಮಾತ್ಯ ಮಾಧ್ಯಮಗಳು ಈ ಸುದ್ದಿಯಲ್ಲಿ ಆಸಕ್ತಿಯನ್ನ ಹೊಂದಿದ್ವು. ಚೀನಾದ ವಿಮಾನಗಳ ಸಾಮರ್ಥ್ಯದೊಂದಿಗೆ ಅದನ್ನ ಹೋಲಿಸೋದು ನಡೆದಂತಿದೆ. ರಫೇಲ್ ಇಲ್ಲದೆ ಇದ್ರೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಅದನ್ನ ವರದಿ ಮಾಡೋಕೆ ಇಷ್ಟೊಂದು ಆಸಕ್ತಿಯನ್ನ ವಹಿಸ್ತಾ ಇದ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿರುವ ಮುಖಾಮುಖಿ ಅಮೆರಿಕ ಮತ್ತು ಚೀನಾ ನಡುವಿನ ಮುಖಾಮುಖಿಯ ಪರೀಕ್ಷೆ ಅಂತಿದೆ. ಇದನ್ನ ಇಲ್ಲಿವರೆಗಿನ 2 ಪರಮಾಣು ರಾಷ್ಟ್ರಗಳ ನಡುವಿನ ಅತ್ಯಂತ ಗಂಭೀರವಾದ ವಾಯು ಮುಖಾಮುಖಿಯಾಗಿ ನೋಡಲಾಗ್ತಿದೆ ಅನ್ನೋ ವಿಶ್ಲೇಷಣೆಗಳು ಬಂದಿವೆ. ತೈವಾನ್ ವಿಷಯದಲ್ಲಿ ಅಮೆರಿಕ ಮತ್ತು ಚೀನಾ ಮುಖಾಮುಖಿಯಾಗುವ ಸಮಯ ಬರಲಿದೆ ಅಂತ ಪ್ರಪಂಚದಾದ್ಯಂತ ವಿದೇಶಾಂಗ ವ್ಯವಹಾರ ತಜ್ಞರು ಹೇಳ್ತಿದ್ದಾರೆ ಅಂತ ಪಾಶ್ಚಿಮಾತ್ಯ ಮಾಧ್ಯಮಗಳು ಬರೆಯತೊಡಗಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮುಖಾಮುಖಿ ಅಮೆರಿಕದ ಮುಂದೆ ಚೀನಾದ ರಕ್ಷಣಾ ವ್ಯವಸ್ಥೆ ಮತ್ತು ತಂತ್ರಜ್ಞಾನವನ್ನು ಬಹಿರಂಗಪಡಿಸಿದೆ. ಸಿಡಿಎಸ್ ಸಂದರ್ಶನದ ಬಗ್ಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಪ್ರತಿಕ್ರಿಯಿಸಿದ್ದಾರೆ. ಅವರು ತನಿಖೆಯ ಬಗ್ಗೆ ನೇರವಾಗಿ ಮಾತನಾಡಲಿಲ್ಲ, ಆದರೆ ಹಳೆಯ ಘಟನೆ ಮತ್ತು ವರದಿಯನ್ನ ಉಲ್ಲೇಖಿಸಿದ್ರು. ಕಾರ್ಗಿಲ್ ಯುದ್ಧ ಮುಗಿದ ಕೇವಲ 3 ದಿನಗಳ ನಂತರ ಜುಲೈ 29, 1999ರಂದು ವಾಜಪೇಯಿ ಸರ್ಕಾರ ದೇಶದ ರಕ್ಷಣಾ ಕಾರ್ಯತಂತ್ರದ ವ್ಯವಹಾರಗಳ ತಜ್ಞ ಕೆ ಸುಬ್ರಹ್ಮಣ್ಯಂ ಅಧ್ಯಕ್ಷತೆಯಲ್ಲಿ ಕಾರ್ಗಿಲ್ ಪರಿಶೀಲನಾ ಸಮಿತಿಯನ್ನು ರಚಿಸಿತು ಅಂತ ಜೈರಾಮ್ ರಮೇಶ್ ಬರೀತಾರೆ. ಈ ಸಮಿತಿ 5 ತಿಂಗಳ ನಂತರ ತನ್ನ ವಿವರವಾದ ವರದಿಯನ್ನ ಸಲ್ಲಿಸಿತು. ಈ ವರದಿಗೆ ಫ್ರಮ್ ಸರ್ಪ್ರೈಸ್ ಟು ರೆಕಾನಿಂಗ್ ಅಂದ್ರೆ ಅಚ್ಚರಿಯಿಂದ ಲೆಕ್ಕಾಚಾರದವರೆಗೆ ಅನ್ನೋ ಶೀರ್ಷಿಕೆಯನ್ನ ನೀಡಲಾಗಿತ್ತು. ಅಗತ್ಯ ತಿದ್ದುಪಡಿಗಳ ನಂತರ ಈ ವರದಿಯನ್ನ ಫೆಬ್ರವರಿ 23 ಮತ್ತು 2000ನೇ ಇಸ್ವಿಯಲ್ಲಿ ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಲಾಯಿತು. ಸಿಂಗಾಪುರದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಬಹಿರಂಗಪಡಿಸಿರುವುದನ್ನು ಗಮನದಲ್ಲಿಟ್ಟುಕೊಂಡು ಮೋದಿ ಸರ್ಕಾರ ಈಗ ಇದೇ ರೀತಿಯ ಹೆಜ್ಜೆಯನ್ನ ಇಡುತ್ತಾ
ಜೆಟ್ ಬಿದ್ದಿದೆ ಅಂತ ರಕ್ಷಣಾ ಮುಖ್ಯಸ್ಥರು ಒಪ್ಕೊಂಡಾಗ ಮತ್ತು ತಪ್ಪುಗಳನ್ನು ಸರಿಪಡಿಸಿದ ನಂತರ 2 ದಿನಗಳ ನಂತರ ಪೂರ್ಣ ಬಲದಿಂದ ದಾಳಿ ನಡೆಸಿದೆ ಅಂತ ಹೇಳುವಾಗ ಅದರ ಬಗ್ಗೆ ಉತ್ತರ ಬರಬೇಕು ಅಂತ ಕೇಳೋದು ಸರಿಯಾಗೇ ಇದೆ. ಆಪರೇಷನ್ ಸಿಂಧೂರ ನಂತರ ರಫೇಲ್ ವಿಮಾನದ ಪತನದ ಬಗ್ಗೆ ಪ್ರಪಂಚದಾದ್ಯಂತ ಪತ್ರಿಕೆಗಳಲ್ಲಿ ಅನೇಕ ಸುದ್ದಿಗಳು ಪ್ರಕಟ ಆದವು. ಪ್ರಶ್ನೆಗಳಲ್ಲಿ ರಫೇಲ್ ಹೆಸರು ಬಂದಿತ್ತು. ಮೇ 29ರಂದು ದಿ ವೈರ್ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ವಿಮಾನಕ್ಕೆ ಏನಾಯ್ತು ಅಂತ ರಫೇಲ್ ಕಂಪನಿ ತಿಳಿದುಕೊಳ್ಳೋಕೆ ಬಯಸ್ತಿದೆ ಅನ್ನೋ ಸುದ್ದಿಯನ್ನು ಪ್ರಕಟ ಮಾಡಿತು. ಫ್ರೆಂಚ್ ರಕ್ಷಣಾ ಸಚಿವಾಲಯದ ವಕ್ತಾರರು ಪತ್ರಿಕಾಗೋಷ್ಠಿಯಲ್ಲಿ ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತು ಫ್ರಾನ್ಸ್ ವಿಭಿನ್ನ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದೆ ಅಂತ ಹೇಳಿದ್ದಾರೆ. ರಫೇಲ್ ಪ್ರಕರಣ ನಮಗೆ ಅತ್ಯಂತ ಮುಖ್ಯವಾಗಿದೆ ಅಂತ ವಕ್ತಾರರು ಹೇಳಿದರು. ಏನಾಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಬಯಸ್ತೀವಿ ಮತ್ತು ಅದಕ್ಕಾಗಿಯೇ ನಾವು ಭಾರತದೊಂದಿಗೆ ಸಂಪರ್ಕದಲ್ಲಿದ್ದೇವೆ. ರಫೇಲ್ 20 ವರ್ಷಗಳಿಂದ ಬಳಕೆಯಲ್ಲಿದೆ ಅಂತ ವಕ್ತಾರರು ಹೇಳಿದ್ರು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿಮಾನವನ್ನ ಹೊಡೆದುರುಳಿಸಿರೋದು ಇದೇ ಮೊದಲು. ಇದು ಒಂದು ದೊಡ್ಡ ಪ್ರಶ್ನೆ. ಭಾರತದ ಯಾವುದೇ ಯುದ್ಧ ವಿಮಾನವನ್ನ ಹೊಡೆದುರುಳಿಸಲಾಗಿದೆಯಾ ಮತ್ತು ಈ ವಿಮಾನ ರಫೇಲ್ ಆಗಿದೆಯಾ? ಸಮಯ ಬಂದಾಗ ಹೇಳ್ತೀವಿ ಅಂತ ಮೊದಲೇ ಹೇಳಲಾಗಿತ್ತು. ನಂತರ ಯುದ್ಧದಲ್ಲಿ ನಷ್ಟಗಳು ಸಂಭವಿಸುತ್ತೆ ಅಂತ ಹೇಳಲಾಗಿತ್ತು. ಅದಾದ ನಂತರ ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ಮರಳಿದ್ದಾರೆ ಅಂತ ಹೇಳಲಾಯಿತು. ಮೇ 8ರಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಸಮಯ ಬಂದಾಗ ಅಧಿಕೃತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಅದಾದ ನಂತರ ಮೇ 11ರ ಸಂಜೆ ಸೇನೆ ಪತ್ರಿಕಾಗೋಷ್ಠಿ ನಡೆಸಿತು. ಅದರಲ್ಲಿ ದಿ ಹಿಂದೂ ಪತ್ರಕರ್ತ ದಿನಕರ್ ಪೆರ್ರಿ ಅವರು ಏರ್ ಮಾರ್ಷಲ್ ಎಕೆ ಭಾರತಿ ಅವರಿಗೆ ಪ್ರಶ್ನೆ ಕೇಳಿದ್ರು. ನಮ್ಮ ಸೇನೆಗೆ ಉಂಟಾದ ಹಾನಿಯ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನ ನೀಡಬಹುದಾ? ನಮ್ಗೆಷ್ಟು ನಷ್ಟ ಆಗಿದೆ? ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಮ್ಮ ನಷ್ಟಗಳ ಬಗ್ಗೆ ಬಹಳಷ್ಟು ಪ್ರಕಟವಾಗ್ತಿದೆ. ರಫೇಲ್ ಬಗ್ಗೆ ಕೂಡ. ರಫೇಲ್ ಅನ್ನ ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನೀವು ಪರಿಸ್ಥಿತಿಯನ್ನ ಸ್ಪಷ್ಟಪಡಿಸಬಹುದಾ ಅಂತ ದಿನಕರ್ ಪೆರ್ರಿ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಏರ್ ಮಾರ್ಷಲ್ ಈ ವದಂತಿಗಳನ್ನ ನಿರಾಕರಿಸಲಿಲ್ಲ, ಆದರೆ ಒಪ್ಪಲೂ ಇಲ್ಲ. ಯುದ್ಧದ ಸಮಯದಲ್ಲಿ ನಷ್ಟಗಳು ಸಂಭವಿಸುತ್ತೆ, ಆದರೆ ನಾವು ನಮ್ಮ ಉದ್ದೇಶವನ್ನ ಸಾಧಿಸಿದ್ದೀವಾ ಅಂತ ನೋಡೋದು ಬಹಳ ಮುಖ್ಯ ಅಂತ ಹೇಳಿದ್ರು. ನಾವು ಯುದ್ಧದ ಸನ್ನಿವೇಶದಲ್ಲಿದ್ದೇವೆ ಮತ್ತು ನಷ್ಟಗಳು ಯುದ್ಧದ ಒಂದು ಭಾಗ ಅಂತ ಹೇಳಿದ್ರು. ಮೇ 11ರ ಸಂಜೆ ಪತ್ರಿಕಾಗೋಷ್ಠಿಯ ಒಂದು ದಿನ ಮೊದಲು ಅಂದ್ರೆ ಮೇ 10ರ ರಾತ್ರಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ತಮ್ಮ ಭಾಷಣದಲ್ಲಿ ಪಾಕಿಸ್ತಾನ ರಫೇಲ್ ವಿಮಾನವನ್ನ ಹೊಡೆದುರುಳಿಸಿದೆ ಅಂತ ಹೇಳಿದ್ರು. ರಫೇಲ್ ಬಗ್ಗೆ ಮೊದಲ ಸುದ್ದಿ ಸಿಎನ್ಎನ್ನಲ್ಲಿ ಪ್ರಕಟವಾಗಿದೆ. ಮೇ 7ರಂದು ಬೆಳಿಗ್ಗೆ ಪ್ರಕಟವಾದ ಆ ಸುದ್ದಿಯಲ್ಲಿ ಪಾಕಿಸ್ತಾನ ಭಾರತದ 3 ರಫೇಲ್ ವಿಮಾನಗಳನ್ನು ಹೊಡೆದುರುಳಿಸಿದೆ ಅಂತ ಪಾಕಿಸ್ತಾನದ ಅಧಿಕಾರಿಯೊಬ್ಬರ ಹೇಳಿಕೆಯನ್ನು ಪ್ರಕಟ ಮಾಡಲಾಗಿದೆ. ಅಂದ್ರೆ ಆಪರೇಷನ್ ಸಿಂಧೂರ್ ಆರಂಭವಾದ ಕೆಲವೇ ಗಂಟೆಗಳಲ್ಲಿ ರಫೇಲ್ ಜೆಟ್ ಪತನದ ಮೊದಲ ಸುದ್ದಿ ಬರುತ್ತೆ. ಇದಾದ ಕೆಲವು ಗಂಟೆಗಳ ನಂತರ ಸಿಎನ್ಎನ್ ಆಪರೇಷನ್ ಸಿಂಧೂರ್ ಬಗ್ಗೆ ವಿವರವಾದ ವರದಿಯನ್ನು ಪ್ರಕಟ ಮಾಡುತ್ತೆ. ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನ ಅದರಲ್ಲಿ ನೀಡಲಾಗಿದೆ. ಆದರೆ ರಫೇಲ್ ಬಗ್ಗೆ ಕೇವಲ ಒಂದು ಸಾಲನ್ನ ಮಾತ್ರ ಉಲ್ಲೇಖ ಮಾಡಲಾಗಿದೆ. ಪಾಕಿಸ್ತಾನಿ ಮೂಲಗಳು 3 ರಫೇಲ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಹೇಳಿವೆ ಅಂತ ವರದಿಯಲ್ಲಿ ಹೇಳುತ್ತೆ. ಸಿಎನ್ಎನ್ನ ಮತ್ತೊಂದು ವರದಿಯಲ್ಲಿ ಫ್ರೆಂಚ್ ಅಧಿಕಾರಿಗಳು 1ಕ್ಕಿಂತ ಹೆಚ್ಚು ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆಯಾ ಅಂತ ತನಿಖೆ ನಡೆಸುತ್ತಿದ್ದಾರೆ ಅಂತ ಹೇಳುತ್ತೆ. ಇಲ್ಲಿಯವರೆಗೆ ವಿಮಾನ ತಯಾರಿಕಾ ಕಂಪನಿ ಅಥವಾ ಫ್ರೆಂಚ್ ಸೈನ್ಯದಿಂದ ಯಾವುದೇ ಹೇಳಿಕೆ ಬಂದಿಲ್ಲ. ಸಿಎನ್ಎನ್ನ ಈ ವರದಿಯನ್ನ ಯಾರೂ ಎತ್ಕೊಂಡಿಲ್ಲ. PIB ಕೂಡ ಇದರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿಲ್ಲ. ಸಿಎನ್ಎನ್ ವರದಿ ಬಿಡುಗಡೆಯಾದ 12 ಗಂಟೆಗಳ ನಂತರ ಈ ಸುದ್ದಿಯನ್ನು ಆಧರಿಸಿ ದಿ ವೈರ್ ಈ ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಆದರೆ ಇದ್ದಕ್ಕಿದ್ದಂತೆ ಸರ್ಕಾರದ ಆದೇಶದಿಂದಾಗಿ ಅದರ ಸಂಪೂರ್ಣ ವೆಬ್ಸೈಟ್ ಅನ್ನ ಇಂಟರ್ನೆಟ್ನಿಂದ ತೆಗೆದುಹಾಕಲಾಯಿತು. ಈ ಆದೇಶವನ್ನು ಪ್ರಶ್ನೆ ಮಾಡಿದಾಗ ದಿ ವೈರ್ನಲ್ಲಿ ಪ್ರಕಟವಾದ ಈ ಸುದ್ದಿಯಿಂದಾಗಿ ವೆಬ್ಸೈಟ್ ಅನ್ನ ಮರೆಮಾಚಲಾಗಿದೆ ಅನ್ನೋದು ತಿಳಿಯಿತು. ರಫೇಲ್ ಬಗೆಗಿನ ಸುದ್ದಿಯನ್ನು ತೆಗೆದುಹಾಕುವ ಷರತ್ತಿನ ಮೇಲೆ ವೆಬ್ಸೈಟ್ ಅನ್ನ ಮರು ಪ್ರಾರಂಭಿಸಲಾಯಿತು. ದಿ ವೈರ್ ಷರತ್ತನ್ನು ಒಪ್ಕೊಳ್ತು. ಆದರೆ ಈ ರೀತಿ ಯಾವುದೇ ಸುದ್ದಿಯನ್ನು ನಿಲ್ಲಿಸೋದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಅಂತ ಅದರ ಸ್ಥಾಪಕರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ರಕ್ಷಣಾ ಪತ್ರಕರ್ತರು, ಸೇನಾ ಮುಖ್ಯಸ್ಥರು ರಫೇಲ್ ಅನ್ನು ಉರುಳಿಸಿದ ಬಗ್ಗೆ ನೇರವಾಗಿ ಯಾಕೆ ನಿರಾಕರಿಸಲಿಲ್ಲ ಅನ್ನೋ ಪ್ರಶ್ನೆಯನ್ನ ಎತ್ತುತ್ತಾನೆ ಇದ್ರು. ಮೇ 11ರ ಹಿಂದೂಸ್ತಾನ್ ಟೈಮ್ಸ್ನ ವರದಿಯಲ್ಲಿ ವಾಯುಪಡೆಯ ಹೇಳಿಕೆಯನ್ನ ಹಾಗೆಯೇ ಮುದ್ರಿಸಲಾಗಿದೆ. ಅದರ ಬಗ್ಗೆ ಯಾವುದೇ ಪ್ರತ್ಯೇಕ ಪ್ರತಿಕ್ರಿಯೆ ನೀಡಲಾಗಿಲ್ಲ. ಅದೇ ಗುಂಪಿನ ಹಿಂದಿ ಪತ್ರಿಕೆ ಹಿಂದೂಸ್ತಾನ್ ವರದಿಯನ್ನ ಬೇರೆ ಕೋನದಿಂದ ಪ್ರಕಟ ಮಾಡುತ್ತೆ. ಮೇ 12ರಂದು ಪ್ರಕಟವಾದ ಈ ಸುದ್ದಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆ ಸಮಯದಲ್ಲಿ ರಫೇಲ್ ತಯಾರಿಸುವ ಕಂಪನಿಯಾದ 10 ಏವಿಯೇಷನ್ನ ಷೇರುಗಳು ವೇಗವಾಗಿ ಏರೋಕೆ ಪ್ರಾರಂಭಿಸಿದ್ವು. ಆದರೆ ಈಗ ಅವುಗಳಲ್ಲಿ ಕುಸಿತ ಕಂಡು ಬರ್ತಿದೆ ಅಂತ ಆ ವರದಿ ಹೇಳುತ್ತೆ. ವಿದೇಶಿ ಮಾಧ್ಯಮಗಳಲ್ಲಿ ಹೀಗೆ ವಿಶ್ಲೇಷಣೆಗಳು ಪ್ರಕಟ ಆಗ್ತಾನೇ ಇದ್ವು. ಮೂಲಗಳನ್ನು ಉಲ್ಲೇಖಿಸಿ ಭಾರತೀಯ ಪತ್ರಕರ್ತರು ಅದನ್ನು ಸರಿಯಾಗಿ ವರದಿ ಮಾಡಲಿಲ್ಲ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಈ ಸಂದರ್ಶನದ ನಂತರ ಈ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಅಪಘಾತಕ್ಕೀಡಾದ ಜೆಟ್ ಯಾವುದು? ಅದರ ಹೆಸರೇನು? ಯುದ್ಧದಲ್ಲಿ ನಷ್ಟವಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಯಾಕೆ ಹೇಳಲಾಯಿತು? ಮೊದಲ ಬಾರಿಗೆ ವಿಮಾನ ಪತನವಾಗಿದೆ ಅನ್ನೋದು ಕೇವಲ ವಿಮಾನ ಪತನದ ಸುದ್ದಿಯಲ್ಲ, ಅದು ರಕ್ಷಣಾ ವ್ಯವಸ್ಥೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಬಹಳ ದೊಡ್ಡದು.
ಅದರ ಬಗ್ಗೆ ಯುದ್ಧದ ಸಮಯದ ತಂತ್ರಗಳನ್ನು ಸರಿಯಾಗಿ ತಿಳಿದಿರುವವರು ಮಾತ್ರ ಹೇಳಬಲ್ಲರು. ದೋಷಗಳನ್ನು ಸರಿಪಡಿಸಿದ ನಂತರ 2 ದಿನಗಳ ನಂತರ ಪೂರ್ಣ ಬಲದಿಂದ ದಾಳಿ ನಡೆಸಲಾಯಿತು ಮತ್ತು ಭಯೋತ್ಪಾದಕ ಅಡಗುತಾಣಗಳನ್ನು ನಾಶಪಡಿಸಲಾಯಿತು ಅಂತ ಸಿಡಿಎಸ್ ಹೇಳಿದ್ದಾರೆ. ಕಾರ್ಯಾಚರಣೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ. ಇದರಲ್ಲಿ ಯಾರಿಗೂ ಯಾವುದೇ ಸಂದೇಹ ಇಲ್ಲ. ಆದರೆ ಇಷ್ಟು ದೊಡ್ಡ ಯಶಸ್ಸಿನ ನಡುವೇನೂ ವಿಮಾನ ಪತನಗೊಂಡ ಸುದ್ದಿ ಬಗ್ಗೆ ಯಾಕಿನ್ನೂ ಅನುಮಾನಗಳ ಮೋಡವೇ ಕವಿದಿದೆ? ಇದು ಸ್ಪಷ್ಟವಾಗಬೇಕಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.